ಪಾಕಿಸ್ತಾನಕ್ಕೆ ಭಾರತದಿಂದ ಮತ್ತೊಂದು ದೊಡ್ಡ ಹೊಡೆತ. ಪಾಕಿಸ್ತಾನದ 4 ಸ್ಥಳಗಳಲ್ಲಿರುವಂತಹ ಏರ್ ಡಿಫೆನ್ಸ್ ಸರ್ವನಾಶ. ಲಾಹೋರ್, ಮುಲ್ತಾನ್, ಸರ್ಗೋದಾ, ಫೈಸಲಾಬಾದ್ 4 ಕಡೆಗೆ ಧ್ವಂಸ. ಹೊಡೆತದ ಮೇಲೆ ಹೊಡೆತ ಕೊಡ್ತಾ ಇದೆ ಭಾರತ. ಈಗ ಹೊಡೆತ ಕೊಡಬೇಕಾದಂತಹ ಸಮಯನೇ. ಏರ್ ಡಿಫೆನ್ಸ್ ಸರ್ವನಾಶ ಆಗಿದೆ ಪಾಕಿಸ್ತಾನದ್ದು. ಲಾಹೋರ್, ಮುಲ್ತಾನ್, ಸರ್ಗೋದಾ ಮತ್ತು ಫೈಸಲಾಬಾದ್ 4 ಕಡೆ ಏರ್ ಡಿಫೆನ್ಸ್ ಅನ್ನ ಧ್ವಂಸಗೊಳಿಸಿದೆ ಭಾರತದ ಸೇನೆ. ದೊಡ್ಡ ಹೊಡೆತ ಕೊಡ್ತಾ ಇದೆ. ಒಂದು ಕಡೆ ಅಲ್ಲಿಂದ ಬರ್ತಾ ಇರುವ ಪ್ರತಿಯೊಂದು ಕ್ಷಿಪಣಿಗಳನ್ನ, ಡ್ರೋನ್ಗಳನ್ನ ಎಲ್ಲವನ್ನ ಉಡಿಸ್ ಮಾಡ್ತಾ ಇದೆ. ಜೊತೆಗೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿದ್ದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಉಡಿಸ್ ಮಾಡ್ತು. ಪ್ರಮುಖವಾದಂತಹ ಪ್ರದೇಶಗಳಲ್ಲಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಉಡಿಸ್ ಮಾಡ್ತಾ ಇದೆ. ಮತ್ತೆ ಮತ್ತೆ ದಾಳಿಗೆ ಪ್ರಯತ್ನಿಸ್ತಾ ಇರುವಂತಹ ಪಾಕಿಸ್ತಾನದ ಪ್ರತಿ ದಾಳಿಯನ್ನ ವಿಫಲಗೊಳಿಸ್ತಾ ಇದೆ. ಜೊತೆಗೆ ಇಸ್ಲಾಮಾಬಾದ್ ಮೇಲೆ ಭಾರತ ಕೂಡ ದಾಳಿ ಮಾಡಿದೆ. ಜಮ್ಮು ಕಾಶ್ಮೀರದ ಭಾಗದಲ್ಲಿ ಪದೇ ಪದೇ ಉಗ್ರರನ್ನ ಬಳಸಿಕೊಂಡು ಒಂದಾದ ಮೇಲೊಂದು ದಾಳಿಯನ್ನ ನಡೆಸ್ತಲೇ ಬರ್ತಾ ಇತ್ತು ಈ ಪಾಕಿಸ್ತಾನ. ಈಗಲೂ ಕೂಡ ಮುಂದುವರೆದಿತ್ತು. ಸದ್ಯಕ್ಕದು ನಿಂತಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿಯೇ ಸೇನಾ ನೆಲೆಗಳನ್ನೇ ಗುರಿಯಾಗಿಸ್ಕೊಂಡು ಏನು ISI ಬೆಂಬಲಿತ ಉಗ್ರ ಪಡೆಗಿಂತ ದಾಳಿ ಆಗ್ತಾ ಇತ್ತು. ಪ್ರತಿ ದಾಳಿಯನ್ನ ಕೂಡ ಭಾರತೀಯ ಸೇನೆ ಸಶಸ್ತ್ರವಾಗಿ ತಡೆದಿದೆ. ಚಂಡೀಗಢ, ಲೂಧಿಯಾನ ಏರ್ಪೋರ್ಟ್ ಬಂದಾಗಿದೆ. ಮುಂದಿನ ಆದೇಶದವರೆಗೂ ಕೂಡ ಏರ್ಪೋರ್ಟ್ ಕ್ಲೋಸ್. ಅಮೃತಸರ, ಶ್ರೀನಗರ ಏರ್ಪೋರ್ಟ್ ಬಂದಾಗಿವೆ. ಚಂಡೀಗಢ, ಲೂಧಿಯಾನ, ಅಮೃತಸರ, ಶ್ರೀನಗರ ಮುಂದಿನ ಆರ್ಡರ್ ಬರೋ ತನಕ ಏರ್ಪೋರ್ಟ್ ಕ್ಲೋಸ್. ಎಲ್ಲವೂ ಸುರಕ್ಷತಾ ಕ್ರಮಗಳು. ಜೊತೆಗೆ ಏನು ಅಂದ್ರೆ ಇಲ್ಲಿಂದ ಯಾವ ಸಂದರ್ಭದಲ್ಲಿ ಯುದ್ಧ ವಿಮಾನಗಳು ಹಾರಾಡಬೇಕೋ ಗೊತ್ತಿಲ್ಲ. ಭಾರತ ಈ ಬಾರಿ ಎಷ್ಟರ ಮಟ್ಟಿಗೆ ರೆಡಿ ಮಾಡ್ಕೊಂಡಿದೆ ಅಂದ್ರೆ ಹೈವೇಗಳಲ್ಲೂ ಕೂಡ ನಾವು ಜೆಟ್ಗಳನ್ನು ಇಳಿಸ್ತೀವಿ, ಹೈವೇಗಳಲ್ಲೂ ಕೂಡ ಯುದ್ಧ ವಿಮಾನಗಳನ್ನು ಇಳಿಸ್ತೀವಿ. ಅಷ್ಟರ ಮಟ್ಟಿಗೆ ನಾವು ಬೆಳೆದಿದ್ದೀವಿ. ನಾವು ಪಾಕಿಸ್ತಾನದ ಎಲ್ಲ ಡ್ರೋನ್ ಮಿಸೈಲ್ಗಳನ್ನು ಧ್ವಂಸ ಮಾಡಲಾಗಿದೆ. ರಕ್ಷಣಾ ಇಲಾಖೆ ಅಧಿಕೃತ ಮಾಹಿತಿಯನ್ನು ಹೊರಹಾಕಿದೆ. ನಾವೆಲ್ಲವನ್ನೂ ಕೂಡ ತಹಬಂದಿಗೆ ತರ್ತಾ ಇದ್ದೀವಿ ಎನ್ನುವಂಥ ಮಾತು. ಜಮ್ಮು, ಪಠಾಣ್ಕೋಟ್, ಉಧಂಪುರದಲ್ಲಿ ದಾಳಿಯಾಗಿತ್ತು. ಭಾರತ ಕ್ಷಿಪ್ರವಾಗಿ ಎಲ್ಲ ದಾಳಿಗಳನ್ನು ಹತ್ತಿಕ್ಕಿದೆ, ಯಶಸ್ವಿಯಾಗಿ ಹತ್ತಿಕ್ಕಿದೆ. ಯಾವುದೇ ಜೀವಹಾನಿ, ಆಸ್ತಿ ಪಾಸ್ತಿಗೆ ಹಾನಿಯಾಗೋದರ ಮೊದಲನೇನೆ ಭಾರತ ತಕ್ಕ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಮಾಡಿದೆ ಇಲಾಖೆ. ಅಧಿಕೃತವಾದಂಥ ಮಾಹಿತಿಯನ್ನು ಕೂಡ ಕೊಟ್ಟಿದೆ. ಪಾಕಿಸ್ತಾನದ ದಾಳಿಯನ್ನು ಭಾರತ ಯಶಸ್ವಿಯಾಗಿ ವಿಫಲಗೊಳಿಸಿದೆ. ಈ ಮುಖಾಂತರ ಅಷ್ಟು ಸುಲಭ ಅಲ್ಲ ಭಾರತದ ಮೇಲೆ ದಾಳಿ ಮಾಡುವಂಥದ್ದು ಅನ್ನೋದರ ಸ್ಪಷ್ಟ ಸೂಚನೆ ರವಾನೆಯಾಗಿದೆ. ಜೊತೆಗೇನು ಅಂದರೆ ಮುಂದೈತೆ ಮಾರಿ ಹಬ್ಬ ಅಂತ. ಈಗಿನ ಟ್ರೇಲರ್ ಅದು ನಿಜ, ಮುಂದಿನ ದಿನಗಳಲ್ಲಿದೆ. ಹಿಂಗೇ ಬಿಟ್ರೆ ಇವರೊಂದಲ್ಲ ಒಂದು ದಿವಸ ನಮ್ಮ ಕುತ್ತಿಗೆ ತನಕ ಬರ್ತಾರೆ ಅಂತ ಗೊತ್ತಿದೆ. गाड़ियों की लाइटें बंद कर दे और अपने अपने घर पे चले जाए. लाइटें बंद कर दे और अपने अपने घर पे चले जाए. सब लोग अपनी दुकानों की, अपने घरों की, अपनी गाड़ियों की लाइटें बंद कर दे और अपने अपने घर पे चले जाए. लाइटें बंद कर दे और अपने अपने घर पे चले जाए. ಅನೌನ್ಸ್ ಆಗ್ತಾ ಇದೆ, ನಿಮ್ಮ ನಿಮ್ಮ ಗಾಡಿಯ ಲೈಟ್ಗಳನ್ನು ಆಫ್ ಮಾಡಿ, ನಿಮ್ಮ ಮನೆಯ ಲೈಟ್ಗಳನ್ನು ಆಫ್ ಮಾಡಿ. ಎಚ್ಚರಿಕೆಯ ಸಂದೇಶ. ಶತ್ರುಗಳಿಗೆ ಗೊತ್ತಾಗಬಾರ್ದಲ್ಲ, ಎಲ್ಲೆಲ್ಲಿ ಬಾಂಬ್ ಹಾಕಬೇಕು ಅನ್ನುವಂಥದ್ದು ಗೊತ್ತಾಗಬಾರ್ದು. ಹಿಂಗಾಗಿ ಏನು ಅಂತಂದ್ರೆ ಸಂಪೂರ್ಣ ಕತ್ತಲಿದ್ರೆ ಯಾವುದೂ ಕೂಡ ಗೊತ್ತಾಗಲ್ಲ. ಜಮ್ಮು, ಗುರ್ದಾಸ್ಪುರ್, ಗುಜರಾತಿನ ಭುಜ್, ಕಚ್ ಇಲ್ಲೆಲ್ಲ ಕಡೆಗೆ ಬ್ಲಾಕ್ಔಟ್. ಇನ್ನೊಂದು ಕಡೆಗೆ ಅಮೃತಸರ, ಶ್ರೀನಗರ ಸಂಪೂರ್ಣ ಬ್ಲಾಕ್ಔಟ್. ಯಾವುದೇ ಕಾರಣಕ್ಕೂ ಒಂದು ಸೂಚನೆ ಕೂಡ ಸಿಗಬಾರದು ಅವರಿಗೆ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ನೋಡಿದ್ರೆ ಎಲ್ಲ ಕಡೆಗೂ ಕೂಡ ಕತ್ತಲು. ಅಷ್ಟು ಸುಲಭವಾಗಿ ನಾವು ಬೇರೆಯವರಿಗೆ ತುತ್ತಾಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ನಿಜ. ಆಪರೇಷನ್ ಸಿಂಧೂರ್ ಚಾಪ್ಟರ್ 2 ಇದು. ಯಾಕಂದ್ರೆ ಆ ರಕ್ಷಣಾ ಸಚಿವರು ಕೂಡ ಹೇಳಿದ್ರು ಈ ಆಪರೇಷನ್ ಮುಂದುವರಿಯುತ್ತೆ ಅಂತ. ಯಾಕಂದ್ರೆ ಇದನ್ನ ಒಂದು ತಾರ್ಕಿಕವಾದಂತಹ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಾದಂತಹ ಅಗತ್ಯತೆ ಇದೆ. ಉಗ್ರ ನೆಲೆಗಳನ್ನ ಸದೆ ಬಡ್ದಿದ್ವಿ. ಪಾಕಿಸ್ತಾನ ಸುಮ್ಮನಿದ್ರೆ ಭಾರತವೂ ಸುಮ್ಮನಿರ್ತಿತ್ತು. ಆದ್ರೆ ಪಾಕಿಸ್ತಾನ ಮಾಡಿದ್ದೇನು? ನಮ್ಮ ಜನರ ಪ್ರಾಣ ಹಾನಿಗೆ ಮುಂದಾದಂತಹ ಹಿನ್ನೆಲೆಯಲ್ಲಿ ಅವರಿಗೆ ತಕ್ಕನಾದ ಉತ್ತರ